ಸೊ ಹಾಯ್ ಸ್ನೇಹಿತರೆ, ಫೈನಲಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ 2025 ಈ ಒಂದು ವರ್ಷದ ಮೊದಲೇ ಒಂದು ತಿಂಗಳು ಅಥವಾ ಒಂದು ಜನವರಿ ತಿಂಗಳಲ್ಲೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿಬಿಡ್ತಾರೆ ಅಂತ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ದೆ. ಕೊನೆಯದಾಗಿ ಗಾಯ್ಸ್, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೂಲಕ ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ನ ಇಟ್ಕೊಂಡು ಇಲ್ಲಿ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಇದೇ ಒಂದು ಖುಷಿಯಲ್ಲೇ ತಾವು ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಅನ್ನ ಮಾಡ್ಕೊಂಡ್ಬಿಡಿ. ಮತ್ತು ಅದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಅಂದ್ರೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಬ್ಯಾಕ್ ಟು ಬ್ಯಾಕ್ ತಾವು ಪಡಿಬೇಕು ಅಂದ್ಕೊಂಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡ್ಬಿಡಿ. ಸೊ ಬನ್ನಿದ್ರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ಹೋಗೋಣ. ಯಾವಾಗಿಂದ ಇದರಲ್ಲಿ ಒಂದು ಅಫಿಷಿಯಲ್ ಆಗಿ ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಅನ್ನ ಮಾಡಬಹುದು ಮತ್ತು ಇನ್ನೂ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ತಪ್ಪದೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲು ತಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಡುವ ಮುಂಚೆ ಇನ್ನೊಂದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಮಾಹಿತಿ ಏನಂದ್ರೆ, ತಾವು ಈ ಒಂದು ಡಿಪಾರ್ಟ್ಮೆಂಟ್ ನ ಒಂದು ರಿಲೇಟೆಡ್ ಆಗಿ ಯಾವುದೇ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಥವಾ ಒಂದು ನೋಟಿಫಿಕೇಶನ್ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು, ಇವನ್ ಒಂದು ಫ್ಯೂಚರ್ ಅಲ್ಲಿ ಒಂದು ಅಪ್ಡೇಟ್ಸ್ ಅನ್ನ ನಾವು ಸರ್ಚ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಇಂಡಿಯಾ ಪೋಸ್ಟ್ GDS ಆನ್ಲೈನ್ government.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ಮಾತ್ರ ತಾವು ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ಪಡೆಯೋದಕ್ಕೆ ಇಲ್ಲಿ ಒಂದು ಸಾಧ್ಯವಾಗಿರುತ್ತೆ. ಈ ಒಂದು ಪ್ಲಾಟ್ಫಾರ್ಮ್, ಈ ಒಂದು ವೆಬ್ಸೈಟ್ ಅನ್ನ ಬಿಟ್ಟು ಬೇರೆ ಯಾವುದೇ ಒಂದು ವೆಬ್ಸೈಟ್ ನಲ್ಲಿ ಅಥವಾ ಒಂದು ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ಅಪ್ಲಿಕೇಶನ್ ಅಲ್ಲಿಯೂ ಕೂಡ ಈ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡೆಯುವುದಕ್ಕೆ ತಾವು ಸಾಧ್ಯವಾಗುವುದಿಲ್ಲ. ಸೊ ಈ ಒಂದು ಮಾಹಿತಿಯನ್ನ ತಾವು ಈ ಒಂದು ವೆಬ್ಸೈಟ್ ಅನ್ನ ತಾವು ಮೈಂಡ್ ಅಲ್ಲಿ ಇಟ್ಕೊಂಡು ತಾವು ಫ್ಯೂಚರ್ ನಲ್ಲಿ ಕೂಡ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ತಾವು ಪಡಿತಾ ಇರಬೇಕು. ಈಗ ಬಹಳ ಒಂದು ಮುಖ್ಯವಾಗಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ಬಂದಾಗ ಪ್ರತಿಯೊಬ್ಬರಲ್ಲೂ ಇಲ್ಲಿ ಒಂದು ಶುಭ ಸುದ್ದಿ ಏನಂದ್ರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಡೇಟ್ ಸಹ 16/1/2025 ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನ ಈ ಒಂದು ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನೋದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇಲ್ಲಿ ತಾವು ನೋಡಬಹುದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2025. ಓಕೆನಾ, ಇಲ್ಲಿ ಒಂದು ಶೆಡ್ಯೂಲ್ 1 ಅಂತಹ ಜನವರಿ 2025 ಎನ್ನುವಂತಹ ಒಂದು ಹೆಸರಿನ ಮೇಲೆ ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇಲ್ಲಿ ತಾವು ನೋಡಬಹುದು, it has been decided to issue notification of vacancies under the GDS online engagement schedule 1 January 2025 in the last week of January 2025 and following timelines ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಪ್ರೀವಿಯಸ್ ಒಂದು ವಿಡಿಯೋಸ್ ನಲ್ಲಿ ಆಗಿರ್ಬೋದು, ಪ್ರೀವಿಯಸ್ ಒಂದು ಅಪ್ಡೇಟ್ಸ್ ನಲ್ಲಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಒಂದು ಮಾತನ್ನ ಹೇಳಿದ್ದೆ, ಈ ಒಂದು ತಿಂಗಳು ಲಾಸ್ಟ್ ವೀಕ್ ನಲ್ಲೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ ಅಂತ. ಸೊ ಫೈನಲಿ ಇದೇ ರೀತಿಯಾಗಿ ಈ ಒಂದು ತಿಂಗಳಲ್ಲೇ ಒಂದು ನೋಟಿಫಿಕೇಶನ್ ಅನ್ನೋದು ತಾವು ಈ ಬಾರಿ ತಾವು ನೋಡಬಹುದು. ಅಂದ್ರೆ ಸುಮಾರು 25,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳು ಅನ್ನೋದು ಈ ಬಾರಿ ತಾವು ನೋಡಬಹುದು. ಓಕೆನಾ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ ಮತ್ತು ಟೈಮ್ ಶೆಡ್ಯೂಲ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗೊತ್ತಿರೋದು ಏನಂದ್ರೆ, ಯಾವುದೇ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಅನ್ನ ಮಾಡಿದ್ರು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಮೊದಲು ಏನ್ ಮಾಡ್ತಾರೆ, ಓಕೆನಾ, ಪ್ರತಿ ಒಂದು ಡಿವಿಷನ್ ಅಲ್ಲಿ ಆಗಿರ್ಲಿ, ಪ್ರತಿ ಒಂದು ಸರ್ಕಲ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ. ಸಪೋಸ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು BPM ನ ಒಂದು ಪೋಸ್ಟ್ ಎಷ್ಟಿದಾವೆ ಮತ್ತು ABPM ನ ಎರಡು ಈ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ಎರಡು ಪೋಸ್ಟ್ ಏನಿದೆ ಇದು ಯಾವ ಒಂದು ಡಿವಿಷನ್ ಅಲ್ಲಿ ಮತ್ತು ಯಾವ ಒಂದು ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಒಂದು ಖಾಲಿಯಾಗಿದ್ದಾವೆ ಎಂಬುದರ ಬಗ್ಗೆ ಮೊದಲು ಇಲ್ಲಿ ಒಂದು ಡೇಟಾ ಅನ್ನೋದು ಕಲೆಕ್ಟ್ ಅನ್ನ ಮಾಡ್ಕೊಂತಾರೆ. ಸೊ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. Data entry and freezing of the vacancies by the divisions 17/1/2025 to 22/1/2025 ಅಂತ ಇಲ್ಲಿ ತಾವು ನೋಡಬಹುದು. ಓಕೆನಾ, ಪ್ರತಿ ಒಂದು ಡಿವಿಷನ್ಸ್ ಕಡೆಯಿಂದನೂ ಕೂಡ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ ಎಂಬುದರ ಬಗ್ಗೆ 17
17ನೇ ತಾರೀಕಿಂದ ಹಿಡಿದು ಇದೇ ತಿಂಗಳು 22ನೇ ತಾರೀಕುವರೆಗೂ ಇಲ್ಲಿ ಡೇಟಾ ಅನ್ನೋದು ಕಲೆಕ್ಟ್ ಅನ್ನ ಮಾಡ್ಕೊಂತಾರೆ. ಓಕೆನಾ. ನಂತರ ರೀಚೆಕಿಂಗ್ ಡೇಟಾ ಎಂಟ್ರಿ ಅಪ್ರೂವಲ್ ಬೈ ದ ಸರ್ಕಲ್ಸ್ ಆಫ್ಟರ್ ಫ್ರೀಸಿಂಗ್ ದ ಡೇಟಾ ಎಂಟ್ರಿ ಬೈ ದ ಡಿವಿಷನ್ಸ್ 23/1/2025 to 24/1/2025 ಅಂತ ಕೂಡ ಇಲ್ಲಿ ನೋಡಬಹುದು. ಪ್ರತಿ ಒಂದು ಸರ್ಕಲ್ ಏನ್ ಮಾಡುತ್ತೆ, ಆ ಒಂದು ಸರ್ಕಲ್ ನಲ್ಲಿ ಬರುವಂತಹ ಒಂದು ಡಿವಿಷನ್ಸ್ ನಲ್ಲಿ ಎಷ್ಟೆಷ್ಟು ಖಾಲಿ ಆಗಿದಾವೆ ವೇಕೆನ್ಸಿಗಳು ಎಂಬುದರ ಬಗ್ಗೆ ಒಂದು ಡೇಟಾನ ಏನ್ ಕಲೆಕ್ಟ್ ಅನ್ನ ಮಾಡಿರ್ತಾರೆ, ಒಂದು ಸಲ ಈ ಒಂದು ಡೇಟಾ ಅನ್ನ ಒಂದು ರೀಚೆಕ್ ಅನ್ನ ಮಾಡ್ಕೊಂತಾರೆ. ಕಲೆಕ್ಟ್ ಮಾಡಿರುವಂತಹ ಒಂದು ಡೇಟಾ ಕರೆಕ್ಟ್ ಆಗಿದೆಯಾ ಅಥವಾ ಏನಾದ್ರೂ ಒಂದು ಚೇಂಜಸ್ ಅನ್ನ ಮಾಡಬೇಕಾ, ಏನಾದ್ರೂ ಒಂದು ಕರೆಕ್ಷನ್ಸ್ ಅನ್ನ ಮಾಡಬೇಕಾ ಎಂಬುದರ ಬಗ್ಗೆ ಈ ಒಂದು 23ನೇ ತಾರೀಕಿಂದ ಹಿಡಿದು 24ನೇ ತಾರೀಕುವರೆಗೂ ಅಂದ್ರೆ ಕೇವಲ 1-2 ದಿನದಲ್ಲಿ ಇಲ್ಲಿ ಒಂದು ರೀಚೆಕಿಂಗ್ ಅನ್ನ ಡೇಟಾ ಅನ್ನೋದು ಮಾಡಿಬಿಡ್ತಾರೆ. ನಂತರ ಫೈನಲ್ ಆಗಿ ಇಶ್ಯೂ ಆಫ್ ಆನ್ಲೈನ್ ನೋಟಿಫಿಕೇಶನ್ 21/2/2025 ಅಂದ್ರೆ ಈ ಒಂದು ತಿಂಗಳು ಲಾಸ್ಟ್ ವೀಕ್ ಅಂದ್ರೆ 29ನೇ ತಾರೀಕೆ ಒಂದು ಬಂಪರ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಈ ಬಾರಿ ಅನ್ನೋದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಪ್ರತಿ ಒಂದು ಡಿವಿಷನ್ಸ್ ಕಡೆಯಿಂದನೂ ಆಲ್ರೆಡಿ ಬಹಳಷ್ಟು ಒಂದು ಏನೋ ಒಂದು ಕ್ಯಾಂಡಿಡೇಟ್ಸ್ಗಳು ನಮ್ಮ ಒಂದು ಚಾನಲ್ ಒಂದು ಸಪೋರ್ಟ್ ಇಂದ ನಮ್ಮ ಒಂದು ಚಾನಲ್ ಒಂದು ಅಪ್ಡೇಟ್ಸ್ ಅನ್ನ ಪಡ್ಕೊಂಡು ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈಗ ಒಂದು ಪ್ರೆಸೆಂಟ್ ಒಂದು BPM ನಲ್ಲಿ ABPM ನಲ್ಲೇ ಒಂದು ಕೆಲವೊಂದು ಡಿವಿಷನ್ಸ್ ನಲ್ಲಿ ಆಲ್ರೆಡಿ ಒಂದು ವರ್ಕ್ ಅನ್ನ ಮಾಡ್ತಿದ್ದಾರೆ. ಬಹಳ ಅಂದ್ರೆ ಬಹಳ ಒಂದು ಖುಷಿ ಆಗುತ್ತೆ. ಬಟ್ ಈ ಒಂದು ವರ್ಷ ಏನಿದೆ 2025 ಈ ಒಂದು ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗಲೇಬೇಕು. ಓಕೆನಾ. ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದೆ ನಿಮ್ಮ ಹತ್ರ, ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಈ ಬಾರಿ ಆಗೇ ಆಗುತ್ತೆ. ಪ್ರತಿ ಒಂದು ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಅಪ್ಲೈ ಮಾಡುವುದರಿಂದ ಹಿಡಿದು ನಿಮ್ಮ ಒಂದು ಸೆಲೆಕ್ಷನ್ ಆಗುವವರೆಗೂ ಜಾಯ್ನಿಂಗ್ ಲೆಟರ್ ಬರುವವರೆಗೂ ಕೂಡ ತಮ್ಮ ಜೊತೆ ನಿಂತು ಏನೋ ಒಂದು ಅಪ್ಡೇಟ್ಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಓಕೆನಾ. ಈ ಒಂದು ಡಿಪಾರ್ಟ್ಮೆಂಟ್ ನ ಒಂದು ರಿಲೇಟೆಡ್ ಆಗಿ ಇನ್ನಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಏನಂದ್ರೆ ನೋಡಿ, ಮೊದಲನೇದಾಗಿ ಏಜ್ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಇಲ್ಲಿ 18ರಿಂದ 40 ವರ್ಷ ಅನ್ನೋದು ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಸಪೋಸ್ ತಾವೇನಾದ್ರೂ ಒಂದು SC/ST ನ ಒಂದು ಕ್ಯಾಟಗರಿ ಸೇರಿದ್ರೆ ಏನೋ ಒಂದು 5 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಪಡ್ಕೋಬಹುದು. ಜನರಲ್ OBC ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷದಲ್ಲಿ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಪಡೆಯಬಹುದು. ಈ ರೀತಿಯಾಗಿರುವಂತಹ ಬಹಳಷ್ಟು ಒಂದು ಬೆನಿಫಿಟ್ಸ್ ಅನ್ನ ಇಲ್ಲಿಂದ ತಾವು ಪಡೆಯಬಹುದು. ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇಲ್ದಿರಾ, ಓಕೆನಾ, ಕೇವಲ ಒಂದು SLC ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಈ ಬಾರಿ ಪಡ್ಕೋಬಹುದು. ಇನ್ನು ಬಹಳಷ್ಟು ಒಂದು ಕ್ವಶನ್ಸ್ ಬರ್ತಿದಾವೆ. ಅದೇನಂದ್ರೆ ಈ ಬಾರಿ ಒಂದು ಕಂಪ್ಯೂಟರ್ ಅಥವಾ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾ ಅಂತ. ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಅಥವಾ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗಿಲ್ಲ. ಕೇವಲ ಬೇಕಾಗಿರುವಂತದ್ದು ನಿಮ್ಮ ಒಂದು SLC ಪಾಸ್ ಆಗಿದ್ದೀರಾ ಇಲ್ಲ ಎಂಬುದರ ಬಗ್ಗೆ ಒಂದು ಸರ್ಟಿಫಿಕೇಟ್ ಅನ್ನ ಇಲ್ಲಿ ಒಂದು ಕೇಳ್ತಾರೆ. ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಕೂಡ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಚೇಂಜಸ್ ಇಲ್ಲ. ಪ್ರೀವಿಯಸ್ ನಲ್ಲಿ ಯಾವ ರೀತಿ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದೆ, ಈ ಬಾರಿ ಕೂಡ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಒಂದು ಹೇಳ್ತೀನಿ, ಮುಂದೆ ಕೊಡುವಂತಹ ಪ್ರತಿ ಒಂದು ಅಪ್ಡೇಟ್ಸ್ ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಚಾನಲ್ ಸಬ್ಸ್ಕ್ರೈಬ್ ಅನ್ನ ತಾವು ಖಂಡಿತವಾಗಿ ಮಾಡ್ಕೊಂಡಿರ್ತೀರಾ. ಅದೇ ರೀತಿಯಾಗಿ ನೋಟಿಫಿಕೇಶನ್ ಒಂದು ಪ್ರೆಸ್ ಅನ್ನ ಮಾಡಿ ಆಲ್ ಮೇಲೆ ತಾವು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡ್ಬಿಡಿ. ಅಪ್ಲೋಡ್ ಮಾಡಿದ ತಕ್ಷಣ ಬಹಳ ಬೇಗ ತಮಗೆ ಅದರ ಒಂದು ಅಪ್ಡೇಟ್ ತಮಗೆ ಸಿಗ್ತಾ ಇರುತ್ತೆ. ಓಕೆನಾ. ಈ ಒಂದು ನೋಟಿಫಿಕೇಶನ್ ನಾನು ಅಫಿಷಿಯಲ್ ಆಗಿ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಚಾನಲ್ ಒಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ.